ಡ್ರಗ್ ಪೆಡ್ಲರ್ಗಳನ್ನ ಸೆರೆ ಹಿಡಿಯುವುದರ ಜೊತೆಗೆ 34 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎ ಡ್ರಗ್ ಅನ್ನ ಹೆಬ್ಬಾಳ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿ ಪತ್ತೆ ಹಚ್ಚಿ ಆರೋಪಿಗಳಿಗೆ ಕೋಳ ಹಾಕಿದ್ದಾರೆ. 17 ಕೆಜಿ 400 ಗ್ರಾಂ ಎಂಡಿಎಂಎ ಡ್ರಗ್ ವಶಕ್ಕೆ ಪಡೆದುಕೊಂಡಿರುವ ಪೊಲೀಸರು 3 ವಿದೇಶಿಗರು ಸೇರಿದಂತೆ ಒಟ್ಟು 8 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ ಸೆನೆಗಲ್ನ ಡಾಲ್ಫಾ ಗೆರಾಲ್ಡ್, ತಾಂಜೇನಿಯಾದ ಮಿಗ್ರಾತ್, ನೈಜೀರಿಯಾದ ಓಬಿ ಯಾನಿಸ್ ರೀಟಾ ಮತ್ತು 5 ಜನ ಭಾರತೀಯರು ಸೇರಿದ್ದಾರೆ. ಆರೋಪಿಗಳು ದೆಹಲಿಯಿಂದ ಬೆಂಗಳೂರಿಗೆ ರೈಲು ಮೂಲಕ ಡ್ರಗ್ಸ್ ಸಾಗಿಸಿ ನಗರದಲ್ಲಿ ಮಾರಾಟ ಮಾಡ್ತಾ ಇದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಡ್ರೆಸ್ ಮೆಟೀರಿಯಲ್ಸ್, ಫರ್ನಿಚರ್, ಐರನ್ ಮಾಡಲು ಬಳಸುವ ಟೇಬಲ್ ಹಾಗೂ ಸ್ಟ್ಯಾಂಡ್ಗಳ ಒಳಭಾಗದಲ್ಲಿ ಡ್ರಗ್ಸ್ ಅನ್ನು ಅಡಗಿಸಿ ಗಿಫ್ಟ್ ಪ್ಯಾಕಿಂಗ್ ಮಾದರಿಯಲ್ಲಿ ಸಾಗಾಟ ಮಾಡ್ತಾ ಇದ್ರು. ಈ ಆರೋಪಿಗಳು 3 ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಜಾಲವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ವಿಚಾರಣೆಯ ವೇಳೆ ಸರ್ಜಾಪುರದಲ್ಲಿರುವ ಮನ್ಸೂರ್ ನಿವಾಸದಲ್ಲಿ ಇನ್ನಷ್ಟು ಡ್ರಗ್ ಸಂಗ್ರಹಿಸಿಟ್ಟ ಮಾಹಿತಿ ಪಡೆದ ಪೊಲೀಸರು ಅಲ್ಲಿಗೂ ದಾಳಿ ನಡೆಸಿ 10 ಕೆಜಿ ಎಂಡಿಎಂಎ ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಹೆಣ್ಣೂರಿನ ಅಬ್ದುಲ್ ಸಮಾದ್ ನಿವಾಸದಲ್ಲಿ 3.5 ಕೆಜಿ ಎಂಡಿಎಂಎ ಪತ್ತೆ ಹಚ್ಚಿದ್ದಾರೆ. ಈ ಮೂಲಕ ಒಟ್ಟು 17 ಕೆಜಿ 400 ಗ್ರಾಂ ಡ್ರಗ್ಸ್ ಜಪ್ತಿಯಾಗಿದೆ. ಪ್ರಕರಣ ಸಂಬಂಧ ಹೆಬ್ಬಾಳ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. PR ಗುಡಿಮನಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.